ನಮಸ್ಕಾರ. ನಮಸ್ಕಾರ. ಸರ್, ನಾನು ತಾವಡೆಯವ್ರು ಮಾತಾಡೋದು. ತಾವಡೆ ಗುಲ್ಬರ್ಗದವರಾ? ಹೌದು ಹೌದು. ಹೇಳಿ ಸರ್. ಜೈ ಭೀಮ್, ಹೇಳಿ ಸರ್. ಏನಿಲ್ಲ, ಈಗ 2ನೇ ತಾರೀಕಂತೂ ನಾವು ಪಥಸಂಚಲನ ಕಾರ್ಯಕ್ರಮ ಭೀಮಾರ್ಗದಿಂದ ಹಮ್ಮಿಕೊಂಡಿದ್ದೀವಿ. ಒಂದನೇದು. ಈಗ ನಿಮ್ಮ ತಬಸ್ಸುಮಿದವರು ಹೀಗೆ ಹೇಳಿ ಸ್ವಲ್ಪ ಫೇಸ್ಬುಕ್ ಅಲ್ಲಿ ಅದು ಇದು ಬರಿಬೇಡ ಅಂತ ಸರಿ ಸರಿ ಮಾತಾಡೋದು ಕಮ್ಮಿ ಮಾಡಕ್ ಹೇಳಿ ಅವಳಿಗೆ. ಸರಿ, ಖಂಡಿತ ಹೇಳ್ತೀನಿ ಬಿಡಿ. ಯಾಕಂತಂದ್ರೆ ಅದು ಸರಿಯಲ್ಲ. ಎಲ್ಲರೂ ನಾವೆಲ್ಲ ಒಂದೇ. ಇದರಲ್ಲಿ ಬೇರೆ ಬೇರೆ ಭಾವಗಳನ್ನ ತೋರಿಸಿದ್ರೆ ನಮ್ದು ಒಡೆದಾಡುವ ಪದ್ಧತಿಗಳನ್ನ ಆಗ್ತಾರೆ. ಏನಿದೆ ನಮ್ಮ ಮನೆಯಲ್ಲಿ ಇರ್ಲಿ. ಈಗ ನಾವು ಮಾಡ್ತಕ್ಕಂತ ಕೆಲಸದಲ್ಲಿ ಅಡ್ಡಿ ಬರುವಂತ ಕೆಲಸಗಳನ್ನು ಮಾಡಬೇಡ ಅಂತ ಹೇಳಿಗಳಿಗೆ. ಸರಿ ಸರಿ ಹೇಳ್ತೀನಿ ಬಿಡಿ, ಗೊತ್ತಾಯ್ತು. ಮತ್ತೆ ಅವ್ರಿಗೆ ಆಲ್ರೆಡಿ ಒಂದ್ಸಲ ನಾನು ಬೆಂಗಳೂರಿಗೆ ಬಂದು ಹೇಳಿದೀನಿ. ಮತ್ತೆ ಬರಬೇಕಾಗುತ್ತೆ, ಮತ್ತೆ ಅವ್ರ ಮೇಲೆ ಕೇಸ್ ಮಾಡಬೇಕಾಗುತ್ತೆ ನೋಡಿ. ನಾನು ಕೇಸ್ ಹಂಗೆಲ್ಲ ಮಾತಾಡ್ಬಾರ್ದು. ಹೇಳಿದಿರಿ, ನಾವು ಮಾಡ್ತೇವೆ, ಹೇಳ್ತೀವಿ. ಕೇಸ್ ಮಾಡಕ್ ನಿಮ್ಗೇನ್ ಅಧಿಕಾರ ಇದೆ? ನೀವು ಹಂಗೆಲ್ಲ ಮಾತಾಡ್ಬಾರ್ದು ತಾವಡೆಯವ್ರೆ. ನಾನು ಹೇಳೋದ್ ಕೇಳಿ. ಮಾತಾಡಿದಾಳೆ ಕೇಳಿ ಅವಳು. ಏನ್ ಮಾತಾಡಿದಾಳೆ? ಅದು ಕೇಳಿ ಅವಳನ್ನ. ಹೇಳಿ ನಮ್ ಗಮನಕ್ಕೆ ತಗೊಂಬನ್ನಿ ಏನ್ ಮಾತಾಡಿದ್ರ ಅಂತ ನೋಡಿ. ಅವಳು ಏನಿದ್ದಾಳಂತ ನಮ್ಗೆ ಗೊತ್ತು, ಎಲ್ಲಾನು ಗೊತ್ತು. ಏನೋ ಅವಳು ನಮ್ಮ ಬಗ್ಗೆ ಕಮೆಂಟ್ ಮಾಡಿ ನೀವ್ಯಾರು ನಾವ್ಯಾರು ಅನ್ನೋದು ಮಾತಾಡೋದು ತಪ್ಪವಳು. ಒಂದೇದು. ಈಗ ನಾವು ಮಾಡ್ತಾ ಇದ್ದೀವಿಲ್ಲ, ನಡೀತಾ ಇದೆ ಅಲ್ಲ, ಇದೆಲ್ಲ ಬರ್ತಾ ಇದೆ ಅಲ್ಲ. ಅವ್ರ ಫೋಟೋ ಯಾಕೆ ಹಾಕೊಂಡಿಯಾ, ಇವ್ದು ಯಾಕೆ ಮಾಡ್ತೀಯಾ ಅನ್ನೋದಕ್ಕೆ ಅವ್ರು ಯಾರು? ಸಂಘಟನೆಯವಳು ಇದ್ದಾಳಲ್ಲ, ಅವಳು ಕೇಳೋದು ಹಕ್ಕಿದೆ. ನಾವು ಸಂಘಟನೆಯವರಲ್ವಾ? ಅಲ್ಲಲ್ಲ, ಸಂಘಟನೆಯವರು ಹೌದು. ನೀವು ಚಂದ್ರಶೇಖರ್ ಆಜಾದ್ ರಾವಣ್ ಅವ್ರ ಫೋಟೋ ಬಳಸ್ಕೊಳ್ತಾ ಇರೋದು ತಪ್ಪು ಅಂತ ಅವಳು ಹೇಳೋದು. ಚಂದ್ರಶೇಖರ್ ಆಜಾದ್ ಫೋಟೋ ಬಳಸೋದು, ಈಗ ಮಾಯಾವತಿ ಫೋಟೋ ಬಳಸ್ತೀವಿ, ಕಾಂತಿರಾಮ್ ಅವ್ರ ಫೋಟೋ ಬಳಸ್ತೀವಿ. ಅವರೊಬ್ಬ ರಾಷ್ಟ್ರೀಯ ನಾಯಕರಾಗಿದ್ದಾರೆ. ಈಗ ಮೊದಲು ಭೀಮ್ ಆರ್ಮಿ ಇದ್ರು, ನೆನ್ಪಿಟ್ಕೊಳ್ಳಿ. ಮೊದಲು ಭೀಮ್ ಆರ್ಮಿಯಲ್ಲಿ ಇದ್ರು, ಈಗ ಅವರು ಭೀಮ್ ಆರ್ಮಿಯಲ್ಲಿ ಇಲ್ಲ. ಯಾರು? ಅವರು ಆಜಾದ್ ಪಕ್ಷದ ನಾಯಕರಿದ್ದಾರೆ. ಅವರೊಬ್ರು ರಾಷ್ಟ್ರೀಯ ನಾಯಕರಾಗಿದ್ದಾರೆ. ಅವ್ರ ಫೋಟೋ ಯಾರನ್ನೂ ಬಳಸ್ಬೋದು, ಯಾರನ್ನೂ ಹಾಕೋ. ಹಂಗೆಲ್ಲ ಮಾತಾಡಂಗಿಲ್ಲ ತಾವಡೆಯವ್ರೆ. ನಾನು ಹೇಳದ್ ಕೇಳಿ. ಈಗ ನಮ್ಮ ಸಂಸ್ಥಾಪಕರು ಅವರೇ, ಭೀಮ್ ಆರ್ಮಿ ಸಂಸ್ಥಾಪಕರು ಅವರೇ. ಆಯ್ತಾ? ಕೇಳಿ, ಒಂದ್ ನಿಮಿಷ ತಾವಡೆಯವ್ರೆ, ನಾನು ಹೇಳದ್ ಕೇಳಿ. ಈಗ ನೀವೊಬ್ರು ಸೀನಿಯರ್, ಕರೆಕ್ಟ್ ಆಗಿ ಮಾತಾಡ್ಕೊಳ್ಳಿ. ಈಗ ನೀವು ಆಜಾದ್ ಅವ್ರದ್ದು ಸಂಘಟನೆ, ನಮ್ಮ ಭೀಮ್ ಆರ್ಮಿ ಚಂದ್ರಶೇಖರ್ ಆಜಾದ್ ರಾವಣ್ ಅವ್ರಿಗೆ ಕೌಂಟರ್ ಆಗಿ ನೀವೊಂದು ಸಂಘಟನೆ ಕಟ್ಕೊಂಡಿದ್ದೀರಾ. ಅಗೇನೆಸ್ಟ್ ಆಗಿ ನೀವು ಅಗೇನೆಸ್ಟ್ ಆಗಿ ಕಟ್ಕೊಂಡ್ಮೇಲೆ ಇವ್ರದ್ ಫೋಟೋ ನೀವ್ ಯಾಕೆ ಹಾಕೋಬೇಕಂತ ಕೇಳ್ತಾ ಇದ್ದಾಳೆ ಅವಳು. ತಪ್ಪೇನಿದೆ ಅದು? ನೋಡಿ ಸರ್, ಇಲ್ಲಿ ಕೇಳಿ, ಒಂದ್ ಹೇಳ್ತೀನಿ. ಈಗ ಭೀಮ್ ಆರ್ಮಿ ರಿಜಿಸ್ಟ್ರೇಷನ್ ಆಗೋಕ್ಕಿಂತ ಪೂರ್ವದಲ್ಲಿ ಇದ್ರು. ರಿಜಿಸ್ಟ್ರೇಷನ್ ಆದ್ಮೇಲೆ ಅವ್ರಿಲ್ಲ. ಭೀಮ್ ಆರ್ಮಿ ರಿಜಿಸ್ಟ್ರೇಷನ್ ಅಲ್ಲ. ಆಯ್ತು, ನೆನ್ಪಿಟ್ಕೊಳ್ಳಿ ಸರ್. ಈಗ ಭಾರತ ದೇಶದಲ್ಲಿ ಅದೇ ನಡೀತಾ ಇರೋದು. ಬರ್ತಕ್ಕಂತ ಏನೇ ಇದ್ರು ಕೂಡ ರಿಜಿಸ್ಟ್ರೇಷನ್ ಆಗಿರುತ್ತೆ. ಆಯ್ತು ರೀ, ನಿಮ್ ರಿಜಿಸ್ಟ್ರೇಷನ್ ಎಲ್ಲ ನೀವೇ ಇಟ್ಕೋರಿ, ನಾವೇನ್ ಬೇಡ ಅಂತ ಇದೀವಿ. ನಮ್ಮ ಫೋಟೋ ಯಾಕೆ ಬಳಸ್ಕೊಂತ ಇದೀರಿ ನೀವು? ಯಾರ ಫೋಟೋ ರೀ? ಚಂದ್ರಶೇಖರ್ ಆಜಾದ್ ರಾವಣ್ ಫೋಟೋ ಯಾಕೆ ಬಳಸ್ಕೊಂತ ಇದೀರಿ ತಾವಡೆ ಅವ್ರೆ? ಚಂದ್ರಶೇಖರ್ ರಾವಣ್ ಚಂದ್ರಶೇಖರ್ ಒಂದು ನಿಮ್ಮ ಸಂಘಟನೆಯಲ್ಲಿ ಇಲ್ಲ ಅಂದ್ಮೇಲೆ ನಮ್ಮ ಚಂದ್ರಶೇಖರ್ ಅವರಿಗೆ ಅಗೇನೆಸ್ಟ್ ಆಗಿ ನೀವು ಅಲ್ಲಿ ಕಟ್ಟದ್ಮೇಲೆ ಚಂದ್ರಶೇಖರ್ ಅವರು ಫೋಟೋ ನೀವು ಬಳಸ್ಕೊಳಂಗಿಲ್ಲ ತಾವಡೆ ಅವ್ರೆ. ಬಾಬಾ ಸಾಹೇಬ್ರ ಫೋಟೋ ಬಾಬಾ ಸಾಹೇಬ್ರ ಫೋಟೋ ಎಲ್ಲರೂ ಬಳಸ್ಕೊಂತಾರೆ. ಚಂದ್ರಶೇಖರ್ ಅವರು ಬಾಬಾ ಸಾಹೇಬ್ರಷ್ಟು ಫೇಮಸ್ ಅಲ್ಲ, ಆಯ್ತಾ? ಚಂದ್ರಶೇಖರ್ ಅವರು ಭೀಮ್ ಆರ್ಮಿ ಅಷ್ಟೇ ಸಂಬಂಧ, ನೀವು ಬಳಸ್ಕೊಳಂಗಿಲ್ಲ. ನೀವು ಚಂದ್ರಶೇಖರ್ ಅವ್ರ ಅಗೇನೆಸ್ಟ್ ಸಂಘಟನೆ ಕಟ್ಟದ್ಮೇಲೆ ನಿಮ್ಮ ವಿಜಯ್ ಆಜಾದ್ ಅವ್ರದ್ದು ಅಷ್ಟೇ ಬಳಸ್ಕೋಬೇಕು ನೀವು ಚಂದ್ರಶೇಖರ್ ಅವ್ರು ಬಳಸ್ಕೊಳಂಗಿಲ್ಲ. ಬಾಬಾ ಸಾಹೇಬ್ರ ಇದರಲ್ಲಿ ಎಲ್ಲಾರು ಬರ್ತಾರೆ, ಎಲ್ಲರದ್ದು ಬಳಸ್ಕೊಂಡು. ಸುಮ್ನೆ ಏನು ಕಾನೂನು ಗೊತ್ತಿಲ್ಲ, ಏನೇನೋ ಮಾತಾಡ್ತಿರಲ್ಲ ರೀ ತಾವಡೆ ಅವ್ರೆ. ಬಾಯಿ ಖಾಲಿ ಇದೆ ಅನ್ನೋದು ಸುಮ್ನೆ. ತಪ್ಪಾಗುತ್ತೆ. ಏನಂಗಲ್ಲ ರೀ, ತಪ್ಪಾಗುತ್ತೆ. ಏನೋ ಮ್ಯೂಚುವಲ್ ಆಗಿ ಆಯ್ತು, ನಾವು ಸಂಘಟನೆ RSS ವಿರುದ್ಧ ಮಾಡ್ತಾ ಇದೀವಿ, ಬಳಸ್ಕೊಂತ ಇದೀವಿ ಅಂದ್ರೆ ಅದು ಬೇರೆ. ಈ ಆರೋಗಂಟುಗಳೆಲ್ಲ ಮಾಡೋದೆಲ್ಲ ನಮ್ಗೆ ಇಷ್ಟ ಆಗಲ್ಲ. ನಾನು ಹೇಳ್ತಾ ಇದ್ದೀನಿ, ತತ್ಸುಮಾರು ಮಾತಾಡ್ಬಾರ್ದು. ಹಿಂದೂ ಮುಸ್ಲಿಂ ವಿಚಾರಕ್ಕೆ ಆಯಮ್ಮ ಮಾತಾಡಿದ್ರೆ ಬೇರೆ ಆಗುತ್ತಂದ್ರೆ ಅದನ್ನ ಹೇಳಿ ನೀವು. ಅದನ್ನ ಬಿಟ್ಟು ನೀವು ನಮ್ ಚಂದ್ರಶೇಖರ್ ಆಜಾದ್ ಬಳಸ್ಕೊಂತೀವಿ, ನಮ್ ವಿರುದ್ಧನೇ ಸಂಘಟನೆ ಕಟ್ಟಿ ನಮ್ಮವ್ರದೇ ಫೋಟೋ ಬಳಸ್ಕೊಂತೀವಿ ಅಂದ್ರೆ ಅದಕ್ಕೆ ನಾವು ಬಿಡಲ್ಲ. ನಾವು ನೀವ್ ಯಾವಾಗ ಬಂದಿದ್ರಿ? ನೋಡಿ ಇಲ್ಲೇ ಬರೋದು.
ನೀವ್ ಯಾವಾಗ ಬಂದು ಭೀಮ್ ಆರ್ಮಿ ಜಾಯ್ನ್ ಆದ್ರಿ? ಯಾವಾಗೋ ಬರ್ತಾರೆ ಯಾವಾಗೋ ಬಿಡ್ತಾರೆ ಬಿಡ್ರಿ. ನಾನ್ ಹೇಳ್ತಾ ಇದ್ದೀನಿ ಮಾತಾಡೋಕ್ಕಿಂತ ಪೂರ್ವ ನೋಡ್ರಿ, ನೀವು ನಮ್ಮವ್ರ ಅಗೇನೆಸ್ಟ್ ನೀವು ಸಂಘಟನೆ ಕಟ್ಕೊಂಡ್ಮೇಲೆ ನಿಮ್ ಆಜಾದ್ ಅವ್ರದ್ ಫೋಟೋ ಬೆಳೆಸ್ಕೊಡಿ. ಅವ್ರದ್ದು ಸಂಘಟನೆ ನಡೀತಾ ಇಲ್ಲ, ಮಾರ್ಕೆಟ್ ಓಡ್ತಾ ಇಲ್ಲ ಅಂತ ನಮ್ಮವ್ರದ್ದು ಫೋಟೋ ಬಳಸ್ಕೊಳ್ಳೋದು ನೀವು ತಪ್ಪು. ನೋಡಿ ಸಾಹೇಬ್ರೆ, ಕೇಳ್ರಿ, ನಾವು ಈಗ ಯಶ್ಪಾಲ್ ಬೋರೆ ಅವರನ್ನ ಮಾತಾಡಿ, ಯಶ್ಪಾಲ್ ಬೋರೆ ಯಾರು ಗೊತ್ತಲ್ಲ? ಮಾತಾಡಿದ್ರೆ ಏನಂತ ಅವ್ರು ಆಜಾದ್ ಅವ್ರ ಫೋಟೋ ಬಳಸ್ಕೊಳ್ಳಿ ಅಂತ ಹೇಳವ್ರ ನಿಮ್ಗೆ? ಯಾರು? ಯಶ್ಪಾಲ್ ಬೋರೆ. ಯಾರೇನ್ ಬಳಸ್ಕೋಬಾರ್ದು ಅಂತ ಎಲ್ಲಾದ್ರೂ ಅಗ್ರಿಮೆಂಟ್ ಇದೆಯಾ? ಹಲೋ, ನೀವು ಸಪರೇಟ್ ಸಂಘಟನೆ ಮಾಡ್ಕೊಂಡ್ಮೇಲೆ ಸಪರೇಟ್ ನಿಮ್ದು ನೀವು ಬಳಸ್ಕೊಳ್ಳಿ. ಏನು ಏನ್ರಿ ತಾವಡೆಯವ್ರೆ, ವಯಸ್ಸಾಗಿದೆ ನಿಮ್ಗೆ, ಅರ್ಥ ಆಗಲ್ಲ ನಿಮ್ಗೆ. ಅಲ್ಲ ರೀ, ಎರಡು ಟೀಮ್ ಆಗಿರ್ತಾವೆ, ಒಂದೇ ಸಂಘಟನೆಯಲ್ಲಿ 2 ಟೀಮ್ ಆಗುತ್ತೆ. ಆವಾಗ ನಿಮ್ದು ನೀವು ಬಳಸ್ಕೊಳ್ಳಿ, ನಮ್ದು ನಾವು ಬಳಸ್ಕೊತೀವಿ. ನೀವೇ ನಮ್ ಸಂಘಟನೆ ಬಳಸ್ಕೊಂತೀರಿ ನೀವು? ಕರ್ನಾಟಕ ರಾಜ್ಯದಲ್ಲಿ DSS ಗಳು 100 ಟೀಮ್ ಇದಾವೆ. ಸ್ವಾಮಿಗಳೇ, ಅದು ಬೇರೆ ರೀ. ಈಗ ನಮ್ಮವರು ಬದುಕಿದ್ದಾರೆ, ನಮ್ ಜೊತೆ ಇದಾರೆ. ಕೇಳ್ರಿ, ನಾನು ಹೇಳೋದ್ರ ಕೇಳ್ಕೊಡ್ರಿ. ಸುಮ್ನೆ ಏನೇನೋ ಮಾತಾಡ್ಬೇಡ್ರಿ ತಾವಡೆಯವ್ರೆ. ನಿಮ್ಗೆ ಮಾತಾಡಕ್ ಬರಲ್ಲ, ನಾನ್ ಮಾತಾಡಕ್ ಆಗಲ್ಲ ನಿಮ್ಮ ಹತ್ರ. ತಿಳ್ಕೊಳ್ಳಿ, ಅವನ ಹತ್ರ ಆದ್ರೂ. ನೀವು ಸಂಘಟನೆ, ನಮ್ ಸಂಘಟನೆಯಿಂದ ವಿಧ ಆಗಿದ್ದೀರಿ. ನೀವು ವಿಧ ಆದ್ಮೇಲೆ ನೀವು ನಮ್ ಚಂದ್ರಶೇಖರ್ ಆಜಾದ್ ಅವ್ರ ಫೋಟೋ ಬಳಸ್ಕೋಬಾರ್ದು. ನೀವು ವಿಜಯ್ ಆಜಾದ್ ಅವ್ರ ಬಳಸ್ಕೊಳ್ಳಿ ಫೋಟೋ. ನೀವು ಯಾರು ಹೇಳ್ತಾರೆ? ಯಾರು ಹೇಳ್ತಾರೆ? ನೀವೇ ಹೇಳ್ತಾ ಇದೀರಲ್ಲ. ಈಗ ನಮ್ದು ರಿಜಿಸ್ಟ್ರೇಷನ್ ಇದೆ, ಚಂದ್ರಶೇಖರ್ ಅವ್ರದ್ದು ರಿಜಿಸ್ಟ್ರೇಷನ್ ಇಲ್ಲ ಅಂದ್ಮೇಲೆ ಚಂದ್ರಶೇಖರ್ ಅವ್ರ ಫೋಟೋ ಹಾಕೋಬಾರ್ದು ನೀವು. ನೋಡ್ರಿ, ನಾನ್ ಚಂದ್ರಶೇಖರ್ ಅವ್ರ ರಿಜಿಸ್ಟ್ರೇಷನ್ ಅಂತ ಹೇಳಿಲ್ಲ. ನೀನ್ ಹೇಳ್ತಾ ಇದೀರಲ್ಲ ಈಗ. ಮತ್ತೆ ಈಗ ಏನೇನು ಲೋ ವಾಯ್ಸ್ ಅಲ್ಲಿ ಮಾತಾಡ್ರಿ. ಸುಮ್ಮನೆ ಇರ್ರಿ, ಯಾಕ್ರಿ ನಮ್ ಬೆಳಗ್ಗೆ ಇದು ಮಾಡ್ತಾ ಇದೀರಿ ನೀವು? ಏನಾಯ್ತ್ರಿ ನಿಮ್ಗೀಗ? ಏನಾಯ್ತು? ಏನ್ ಸರಿಯಾಗಿ ಮಾತಾಡ್ರಿ ನೀವು. ಮತ್ತೆ ಹೇಳಿ ಅಂತ ಹೇಳಿದಷ್ಟೇ. ಅದನ್ನ ನಾವ್ ಹೇಳ್ತೀವಿ, ಅದನ್ನ ಹೇಳಿ. ಮತ್ತೆ ಕೇಸ್ ಮಾಡ್ತೀನಿ, ಗೀಸ್ ಮಾಡ್ತೀನಿ ಎಲ್ಲ ರಿಕ್ವೆಸ್ಟ್ ಆಗಿ ಹೇಳಿ. ನಾವು ರಿಕ್ವೆಸ್ಟ್ ಆಗಿ ಹೇಳ್ತೀವಿ. ನೀವು ಮಾಡೋದು ತಪ್ಪು, ಅದನ್ನ ನೀವು ಸರಿ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಅವ್ರು ಏನ್ ಮಾತಾಡಿದಾರೆ ಕೇಳಿ. ನಾನೇ ನೋಡ್ರಿ, ಅದು ಬಿಡ್ರಿ, ಅದನ್ನ ನನಗೆ ಹೇಳ್ರಿ, ನನ್ ಗಮನಕ್ಕೆ ತಗೊಂಬರ್ರಿ ಏನ್ ಮಾತಾಡಿದಾರಂತ. ತಂದಿದೀವಲ್ಲ ಈಗ. ಏನಂತ ಸುಮ್ನೆ ನೀನ್ ಮಾತಾಡಿದಳ ಅಂದ್ರೆ ಏನ್ ಮಾತಾಡಿದಳ ಅದು ಹೇಳ್ರಿ. ಅದು ಕೇಳ್ರಿ ಮೊದ್ಲು. ಏನಂತ ಹೇಳಿ ನೀವು ನನ್ಗೆ. ಅಲ್ಲ, ನೀವು ಕೇಳಿ ಸರ್. ನೀವು ನಾನ್ ಅದೇ ಹೇಳ್ತಾ ಇರೋದು, ಏನು ಆ ತರ ಮಾತಾಡೋದು ತಪ್ಪು ಅಂತ ಹೇಳಿ ಅವಳಿಗೆ. ಏನಂತ ಹೇಳ್ರಿ ಸ್ವಾಮಿ ನೀವು ನನ್ಗೆ. ಆ ತರ ಮಾತಾಡೋದಂದ್ರೆ ನಿಮ್ಮೇಲೆ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂದ್ರೆ ಏನ್ರಿ ಅವಳು? ನೋಡ್ರಿ, ನೀವು ನನ್ಗೆ ಕರೆಕ್ಟ್ ಆಗಿ ಹೇಳಿ, ಏನ್ ಮಾತಾಡಿದಾಳೆ ಅನ್ನೋದು ಹೇಳಿ. ಅದು ಮಾಡ್ತೀನಿ ಇದು ಮಾಡ್ತೀನಿ ಯಾಕಂತ ಹೇಳಿದಳು ಅಂತ ಹೇಳಿ. ಯಾಕಂತ ಹೇಳಿದಳು? ಈಗ ನಾವು ಕರ್ನಾಟಕ ರಾಜ್ಯದಲ್ಲಿ ಈಗ RSS ವಿರುದ್ಧವಾಗಿ ಭೀಮ್ ಆರ್ಮಿ ಅನ್ನೋ ಹೆಸರಲ್ಲಿ ಅತಿ ಜೋರಾದಂತ ಹೋರಾಟಗಳನ್ನು ನಡೆಸ್ತಾ ಇದ್ದೀವಿ. ಹೌದು ಹೌದು. ಈಗ ಅವಳನ್ನ ನೀವ್ಯಾಕೆ ಇದನ್ನ ಮಾಡ್ತೀರಿ? ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಕೇಳ್ತಾಳೆ. ನೀವ್ಯಾಕೆ ಅದಂತ ಹೇಳಿಲ್ಲ ಅವಳು. ಚಂದ್ರಶೇಖರ್ ಆಜಾದ್ ರಾವಣ್ಣ ಅವರು ಫೋಟೋ ಬಳಸ್ಕೋಬೇಡಿ ಅಂತ ಹೇಳಿರ್ತಾಳೆ. ನೀವು ಏನೇ ಮಾಡಿ, ನಿಮ್ಗೆ ಸ್ವಾತಂತ್ರ್ಯ ಇದೆ, ನಿಮ್ಗೆ ಹಕ್ಕಿದೆ, ನೀವು ಮಾಡಿ, ನಿಮ್ಗೆ ಬ್ಯಾಡ್ ಅನ್ನಲ್ಲ. ನಮ್ಮ ಚಂದ್ರಶೇಖರ್ ಆಜಾದ್ ಅವ್ರ ಫೋಟೋ ನಿಮ್ಮ ಬ್ಯಾನರ್ ಅಲ್ಲಿ ಯಾಕೆ ಬಳಸ್ಕೊಂಡಿದ್ದೀರಿ ಅಂತ ಕೇಳಿರ್ತಾಳೆ ಅವಳು. ಆಯ್ತಾ? ಅದನ್ನ ನೀವು ನಮ್ಗೆ ರಿಕ್ವೆಸ್ಟ್ ಅಲ್ಲಿ ಹೇಳಿ. ನಾವು RSS ವಿರುದ್ಧ ಹೋರಾಟ ಮಾಡ್ತಾ ಇದೀವಿ. ಕೇಳ್ರಿ, RSS ವಿರುದ್ಧ ನಾವು ಹೋರಾಟ ಮಾಡ್ತಾ ಇದೀವಿ. ಈ ವಿಚಾರದಲ್ಲಿ ಸ್ವಲ್ಪ ಸುಮ್ನೆ ಇರಿ ಅಂತ ಹೇಳಿದ್ರೆ ನಾವು ಸುಮ್ನೆ ಇರ್ತೀವಿ. ಅದನ್ ಬಿಟ್ಟು ನಾನು ಕೇಸ್ ಮಾಡ್ತೀನಿ ಗೀಸ್ ಮಾಡ್ತೀನಿ ಅಂತ ಮಾತಾಡಕ್ ಹೋಗ್ಬಾರ್ದು. ಆಯ್ತಾ? ನಮಗೂ ಕೇಸ್ ಮಾಡಕ್ ಬರುತ್ತೆ. ನಾನ್ ನಾಳೆನೇ ಈಗ ನಮ್ಮ ಹುಡುಗ ಹಚ್ಚಿಸಿ ಅಲ್ಲಿ SP ಕೊಡ್ತೀನಿ. ನಮ್ ಫೋಟೋಗಳು ಬಳಸ್ಕೊಂತ ಇದಾರೆ, ಇವ್ರ ಸಂಘಟನೆ ಇವ್ರನ್ನ ತೆಗೆದಾಕ್ರಿ, ಇವ್ರನ್ನ ಕಂಟ್ರೋಲ್ ಮಾಡ್ರಿ ಅಂತ ನಾನು ಹೇಳ್ಬೋದು. ಈಗ ಯಾಕೆ ಹೇಳಿ? RSS ವಿರುದ್ಧ ಅದನ್ನ ಹೇಳ್ತೀನಿ ನಾನು. ಮತ್ತೆ ಹೇಳಿ. ನಮ್ಮ ಫೋಟೋ ಬಳಸ್ಕೊಂತ ಇದಾರೆ ಇವರು, ಬೇರೆ ಸಂಘಟನೆ ಇದಾರೆ ಇವರು, ವಿಜಯ್ ಆಜಾದ್ ಅಂತ ಇವರು, ನಮ್ಮ ವಿರುದ್ಧ ಸಂಘಟನೆ ಇವರು ಅಂತ ನಾನು ಹೇಳ್ತೀನಿ. ಹೇಳಿ ಸರ್, ನಾವ್ ಹೇಳ್ತಾ ಇದ್ದೀವಲ್ಲ, ನೀವ್ ಹೇಳಿ ಅದನ್ನ. ಅವತ್ತೇ ಹೇಳಿದೀನಿ ನಾನು ನಮ್ಮವನಿಗೆ ಅವತ್ತೇ ಹೇಳಿ. ಕೇಳ್ರಿ ಕೇಳ್ರಿ, ನಮ್ಮ ಹುಡುಗನಿಗೆ ಅವತ್ತೇ ಹೇಳಿದೀನಿ ನಾನು. ನೀವ್ ಹೇಳಿಲ್ಲ ಅಂದ್ರೆ ನಾನು ಇಲ್ಲೇ ಕಮಿಷನರ್ಗೆ ಕಂಪ್ಲೇಂಟ್ ಮಾಡ್ತೀನಿ ನಾನು. ಗೊತ್ತಾಯ್ತಾ? ಪ್ರೆಸ್ ಮೀಟು ಮಾಡ್ತೀನಿ. ಯಾಕೆ ಗೊತ್ತಾ? ಕೇಳಿ, RSS ವಿರುದ್ಧ ಹೋರಾಟ ಮಾಡ್ತಾ ಇದ್ರೆ ಇದು ನಿಮ್ಮ ಮಧ್ಯದಲ್ಲಿ ಇರೋದು, ಹೊರಗಡೆ ತೋರಿಸಬಾರ್ದು ಅಂತ ನಾನು ಸುಮ್ಮನೆ ಇದೀನಿ ನಾನು. ಕೂಡ ನೋಡಿ, ನೀವ್ ಇರ್ಲಾರ್ದಕ್ಕಿಂತ ಮುಂಚೆದಲ್ಲಿ ಅವೆಲ್ಲ ಬೇಡ ರೀ. ನೀವ್ ಇರ್ಲಾರ್ದು ಇದ್ದು ಅವೆಲ್ಲ ಬೇಡ ಕತೆಗಳು ಹೇಳಿ.
ಭೂಮಿ ಮೇಲೆ ಎಲ್ಲಾರು ಮುಂದೆನು ಹಿಂದೆನು ಹುಟ್ಟಿರ್ತಾರೆ. ಅವೆಲ್ಲ ಬೇಡ, ನೀವು ನನ್ಗೆ ಹೇಳಕ್ ಹೋಗ್ಬೇಡಿ. ನೀವ್ ಇರ್ಬೇಕು, ನೀವ್ ಇರ್ದಕ್ಕೆ ಮುಂಚೆ ಇದ್ದೀರಿ, ಅವೆಲ್ಲ ನಮ್ಗೆ ಗೊತ್ತಿದೆ. ಈಗ ನೀವು ಭೀಮ್ ಆರ್ಮಿಯಲ್ಲಿ ಬಂದಿದ್ದೀರಿ. ಹೌದ್ರಿ, ಆಯ್ತ್ರಿ. ನಾನು ನೋಡ್ರಿ, ಪೂರ್ವದಿಂದ ನಾವು ಭೀಮ್ ಆರ್ಮಿಯಲ್ಲಿ ಇದ್ದೀವಿ. ಭೀಮ್ ಆರ್ಮಿ ಏನಂತ ನಿಮ್ಗಿಂತ ಅಲ್ಲಲ್ಲ, ಭೀಮ್ ಆರ್ಮಿನಲ್ಲಿ ನಮ್ಗಿಂತ ಪೂರ್ವದಲ್ಲಿ ಇದ್ದೀರಿ ಅಂತ ನೀವ್ ಏನ್ ಬೇಕಾದ್ರೂ ಮಾಡಿದ್ರೆ ನಡೆಯುತ್ತೆ ಅಲ್ಲ ಸರ್. ನಿಮ್ಗಿಂತ ಚೆನ್ನಾಗಿ ನಮ್ಗ್ ಗೊತ್ತು. ಸುಮ್ನೆ ಈ ವೆಂಕಟಸ್ವಾಮಿ ಅವ್ರ ಹಿಂದೆ ಓಡಾಡ್ತಕ್ಕಂತ ಕೆಲಸಗಳನ್ನ ಮಾಡ್ತೀರಾ, ನಮ್ಗೆಲ್ಲ ಗೊತ್ತಿದೆ. ವೆಂಕಟಸ್ವಾಮಿ ಹಿಂದೆ ಓಡಾಡ್ಕೊಂಡ್ ಕೆಲಸ ಮಾಡ್ತೀರಾ, ನಮ್ಗೆಲ್ಲ ಗೊತ್ತಿದೆ. ವೆಂಕಟಸ್ವಾಮಿಯಿಂದ ಓಡಾಡ್ಕೊಂಡು ನಾನ್ ಕೆಲಸ ಮಾಡ್ತೀನಿ ಅಂತ ಗೊತ್ತಿದೆಯಾ ನಿಮ್ಗೆ? ವೆಂಕಟಸ್ವಾಮಿ ಬಿಜೆಪಿನಲ್ಲಿ ಇದಾರ? ಮಾತುಗಳ ಬೇಡ, ತಬಸ್ಸುಮಿಗೆ ಅಷ್ಟೇ ಹೇಳಿ ಅಷ್ಟೇ. ಇವೆಲ್ಲ ರೋಫ್ ಗಿಫ್ ಎಲ್ಲ ನಡೆಯಂಗಿಲ್ಲ. ತಾವಡೆ ಅವ್ರೆ, ನೀವು ಸೀನಿಯರ್ ಆಗಿ ಕರೆಕ್ಟ್ ಆಗಿ ಮಾತಾಡೋದಿದ್ರೆ ಮಾತಾಡ್ಬೇಕು ನಮ್ಮ ಹತ್ರ. ಇಲ್ಲ ಅಂದ್ರೆ ನಾನ್ ನೋಡಿ ಇವತ್ತೇ ನಾನು ಕಂಪ್ಲೇಂಟ್ ಮಾಡ್ತೀನಿ. ನಮ್ಮ ಫೋಟೋ ಬಳಸ್ಕೊಕೂಡ್ದು ಅಂತ ಹೇಳ್ಬಿಟ್ಟು ನನ್ಗೆ ಗೊತ್ತಿದೆ. ನಾನು ಯಾಕೆ RSS ವಿರುದ್ಧ ಮಾಡ್ತಾ ಇದ್ರಿ ಅಂತ ಸುಮ್ಮನಿದ್ದೀನಿ. ನಾನು 4 ದಿನ ಮುಂಚೆನೆ ನಮ್ಮವನಿಗೆ ಹೇಳಿದೀನಿ, ಸರ್ ಹೇಳಿ ಸರ್ ನೀವ್ ಹೆಂಗಂದ್ರೆ ಹಂಗ್ ಮಾಡ್ತೀನಿ ಅಂತಂದ. ಆಯ್ತು ಮಾಡ್ಲಿ ಬಿಡು, ಏನೋ ನಮ್ಮ RSS ವಿರುದ್ಧ ತಾನೇ ನಮ್ಮ ಅಗೇನೆಸ್ಟ್ RSS. ಅದನ್ನ ನೀವು ರಿಕ್ವೆಸ್ಟ್ ಆಗಿ ಹೇಳ್ಬೇಕು. ಮಾಡೋದು ತಪ್ಪು ಮಾಡಿ ಮತ್ತೆ ನಮ್ಗೇನೆ ಜಬರ್ದಸ್ತಿ ಮಾಡ್ತೀರಾ ನೀವು? ಜಬರ್ದಸ್ತಿ ಯಾರು ಮಾಡಿಲ್ಲ. ಕಂಪ್ಲೇಂಟ್ ಮಾಡ್ತೀನಿ ಅಂತ ಏನ್ರಿ ನಿಮ್ಗೆ ರೈಟ್ಸ್ ಇದೆ? ಕಂಪ್ಲೇಂಟ್ ಮಾಡ್ತೀನಿ ಅಂತ ಅವ್ರು ತಬಸ್ಸುಮ್ ಹೇಳೋದಕ್ಕೆ ಅದು ಹೇಳಿ, ನಮ್ಗೆ ರಿಕ್ವೆಸ್ಟ್ ಹೇಳಿ. ನಮ್ ಸಂಘಟನೆ ಒಳಗಡೆ ಇದ್ರೆ ನಾವ್ ಹೇಳ್ತೀವಿ ಅವ್ರಿಗೆ. ಅವ್ರು ಮಾತಾಡೋದು ತಪ್ಪಲ್ವಾ? ಅದನ್ನ ಹೇಳಿ, ನಮ್ಗೆ ಹೇಳಿ, ನಾವು ಅವ್ರನ್ನ ಕಂಟ್ರೋಲ್ ಮಾಡ್ತೀವಿ. ಕಂಪ್ಲೇಂಟ್ ಮಾಡ್ತೀವಿ, ಇಂಪ್ಲೇಂಟ್ ಮಾಡ್ತೀವಲ್ಲ ನಾವು, ನಿಮ್ ಮುಂಚೆ ಮೇಲೆ ಕಂಪ್ಲೇಂಟ್ ಮಾಡ್ತೀವಿ ಹಂಗೆಲ್ಲ ಮಾಡಕ್ ಹೋದ್ರೆ. ನೋಡಿ, ಅವಳಿಗೆ ಹೇಳಿ, ಅವ್ರ ಕಂಟ್ರೋಲ್ ಅಲ್ಲಿ ಅವಳಿಗೆ ಇರಕ್ಕೆ ಹೇಳಿ ಅಷ್ಟೇ. ಅದನ್ನ ನಾವ್ ಹೇಳ್ತೀವಿ. ಅದನ್ನ ನೀವು ಕರೆಕ್ಟ್ ಆಗಿ ಇರೋದು ಕಲ್ತ್ಕೊಳ್ಳಿ ಫಸ್ಟ್. ನೀವು ಬ್ಯಾನ್ ಮಾಡಿಸ್ತೀನಿ ಅಂತ ನೀವು ಹೇಳ್ತಾ ಇದ್ದೀರಲ್ಲ. ನಾವು ಬ್ಯಾನ್ ಮಾಡಿಸ್ತೀವಲ್ಲ ರೀ, ನಮ್ಮ ಫೋಟೋ ಬಳಸ್ಕೋಬಾರ್ದು ನೀವು. ನೋಡಿ, ನಿಮ್ಗೆ ಗೌರವ ಅನ್ನೋದು ಇದ್ದಿದ್ರೆ ನಮ್ಮ ಚಂದ್ರಶೇಖರ್ ರಾಜದ್ರಾವಣ ಅವ್ರದ್ದು ಫೋಟೋ ಬಳಸ್ಕೋಬಾರ್ದು. ನಮ್ಮ ಅಗೇನೆಸ್ಟ್ ಕಟ್ಟದ್ಮೇಲೆ ನೀವು ಸ್ವಂತ ಕಟ್ಕೊಳ್ಳಿ. ನೀವು ಯಾರು ಬೇಡ ಅಂತ ಹೇಳ್ತಾ ಇದ್ದಾರೆ. ನಾವು ಸ್ವಂತನೇ ಕಟ್ಕೊಂಡೇನಿಲ್ಲ ರೀ, ನೀವು ಬರೋಕ್ಕಿಂತ ಪೂರ್ವದಿಂದ ಬಿಡ್ರಿ. 10 ಸರಿ ಅದೇ ಪೂರ್ವ 10 ಸರಿ ಹೇಳ್ತೀರಲ್ಲ ನೀವು ನನ್ಗೆ. ನಾವು ಎಷ್ಟು ವರ್ಕ್ ಮಾಡಿದೀವಿ, ನೀವು ವರ್ಕ್ ಮಾಡಿದಿರ? ನಾನು 7-8 ವರ್ಷದಿಂದ ವರ್ಕ್ ಮಾಡ್ತಾ ಇದೀನಿ. ಒಂದು 100 ಸರಿ ಡೆಲ್ಲಿಗೆ ಹೋಗಿ ಬಂದಿರಿ, ನೀವೇ ಸರಿ ಹೋಗಿ ಬಂದಿರಿ ಡೆಲ್ಲಿಗೆ. ಯಾವ ಹೋರಾಟ ಇದೆ ಸರ್ ಹೇಳಿ? ಸರ್ ವರ್ಕ್ ಅನ್ನೋದೇನಿಲ್ಲ, ಧರ್ಮ ಸಂಘದ ಕಟ್ಟಡಗಳನ್ನ ಬಾಬಾ ಸಾಹೇಬರ ಮೂವ್ಮೆಂಟ್ಗಳೇನು ಎಲ್ಲರೂ ನಡೀತಕ್ಕಂತ ಕೆಲಸಗಳಿದ್ವು. ಮಾಡ್ರಿ, ಬಾಬಾ ಸಾಹೇಬ್ರ ಫೋಟೋ ಬಳಸ್ಕೊಳ್ಳಿ. ನಾವೇ ನಿಮ್ಗೆ ಬೇಡ ಅಂತ ಹೇಳಿದ್ವಾ? ಬಾಬಾ ಸಾಹೇಬ್ರ ಫೋಟೋ ಹಾಕೋಬೇಡ್ರಿ ಅಂತ ಹೇಳಿದ್ವಾ ನಾವು ನಿಮ್ಗೆ? ಬಾಬಾ ಸಾಹೇಬ್ರ ಎಲ್ಲರ ಆಸ್ತಿ. ಚಂದ್ರಶೇಖರ್ ಅವರು ನಮ್ಮ ಆಸ್ತಿ. ನಮ್ಮ ಸಂಘಟನೆ ವಿರುದ್ಧ ನೀವು ಸಂಘಟನೆ ಕಟ್ಕೊಂಡ್ಮೇಲೆ ನಮ್ಮ ಸಂಘಟನೆ ಫೋಟೋ ಹಾಕೋಬಾರ್ದು ನೀವು. ನಮ್ ಚಂದ್ರಶೇಖರ್ ಅವ್ರದ್ದು ನಿಮ್ಮ ಸಂಘಟನೆ ಫೋಟೋ ಅಲ್ಲ, ಲೋಗೋ ಯೂಸ್ ಮಾಡೋದನ್ನೇ. ಯಾವ್ದು ಲೋಗೋ ಪಾಸ್ ಆಗಿದೆ ಅದನ್ನೇ ಯೂಸ್ ಮಾಡ್ತೀರಾ? ಸುಮ್ಮನೆ ಇರ್ರಿ. ತಾವಡೆ ಅವರೇ, ನಿಮ್ದು ಒಂದು ಟ್ರಸ್ಟ್ ಅದು ಫಸ್ಟ್ ತಿಳ್ಕೊಳ್ಳಿ. ನಿಮ್ದು ಟ್ರಸ್ಟ್ ಅದು, ಸಂಘ ಅಲ್ಲ ಅದು ರೀ. ನೋಡ್ರಿ, ನೀವ್ ಯಾವ ಸ್ಕೂಲಲ್ಲಿ ಓದಿದ್ದೀರಾ? ನಾನು ಅದೇ ಸ್ಕೂಲಲ್ಲಿ ಓದಿದ್ದೀನಿ. ನಾನು 30 ವರ್ಷದಿಂದ ಸಂಘಟನೆಯಲ್ಲಿ ಇದ್ದೀನಿ. ನಾನು 95-90 ಇಂದ, ಗೊತ್ತಾಯ್ತಾ? ನೀವು ನನಗೆ ಹೇಳಕ್ ಹೋಗ್ಬೇಡಿ, ನಾನೇನ್ ಸಣ್ಣ ಬಚ್ಚ ಅಲ್ಲ, ತಿಳ್ಕೊಳ್ಳಿ. ನೀವು 95-90 ಇಂದ ಇದ್ದೀರಿ. ನಾವು 2000 ನೋಡಿ 1987ರಿಂದ ಇದ್ರಿ. ನಮ್ಗೆ ಗೊತ್ತಿದೆ. ನೀವೆಲ್ಲ ಸರ್ಕಾರಿ ನೌಕರಿ ಮಾಡ್ಕೊಂಡು ಇದ್ದೀರಿ. ನಾವು ಫುಲ್ ಟೈಮ್ ಸಂಘಟನೆ ಮಾಡ್ಕೊಂಡಿದೀವಿ. ನಾವು ಗೊತ್ತಾಯ್ತಾ? ಎಂಪ್ಲಾಯ್ ಅಸೋಸಿಯೇಷನ್ ಅಂತ ನಾವು 100 ಸಂಘಟನೆಗಳಲ್ಲಿ ಇದ್ದೀನಿ. ನಾನು ಇದು ಒಂದೇ ಸಂಘಟನೆಯಲ್ಲೆಲ್ಲ ಅಂತ 100 ಸಂಘಟನೆಗಳಲ್ಲಿ ಇದ್ದೀನಿ. ಎಲ್ಲಾ ಎಂಪ್ಲಾಯ್ಗಳು ಸಂಘಟನೆಗಳಲ್ಲಿ ಇದ್ದೀವಿ. ಗೌರವಾಧ್ಯಕ್ಷ ಇದ್ದೀವಿ. 47,000 ನಾನ್ 47,000 ಅತಿಥಿ ಶಿಕ್ಷಕರ ಸಂಘದ ಅಧ್ಯಕ್ಷ ಇದೀನಿ, ಗೊತ್ತಾ? ಗೌರವಾಧ್ಯಕ್ಷ. ನಿಮ್ಗೇನ್ ಗೊತ್ತಿದೆ? ಇಂಥ 100 ಸಂಘಟನೆಗಳು, ಕೂಲಿ ಕಾರ್ಮಿಕರ ಲೇಬರ್ ಸಂಘಟನೆಗಳು, ಯೂನಿಯನ್ಗಳಲ್ಲಿ, ಬಹಳ ಯೂನಿಯನ್ಗಳಲ್ಲಿ ಇದೀನಿ ನಾನು. ಬರೀ ಭೀಮ್ ಆರ್ಮಿನಲ್ಲಿ ಇಲ್ಲ. ನಾವು ನಿಮ್ಮನ್ನ ಹೇಳ್ತಾ ಇರೋದನ್ನು ತಬಸ್ಸು ಏನ್ ಮಾತಾಡ್ತಾ ಇದ್ದಾರೆ ಅಷ್ಟು ಹೇಳ್ಬೇಕು ನೀವು. ಅಷ್ಟು ಹೇಳ್ಬೇಕು. ಕಂಪ್ಲೇಂಟ್ ಮಾಡ್ತೀವಿ, ಇಂಪ್ಲೇಂಟ್ ಮಾಡ್ತೀವಿ. ನಮ್ಮ ಹತ್ರ ಜಬರ್ದಸ್ತಿ ಜೋರ್ಗೆಲ್ಲ ಮಾಡಕ್ಕಾಗಲ್ಲ, ಗೊತ್ತಾಯ್ತಾ? ನಾವೇನು ಸಣ್ಣ ಹುಡುಗರಲ್ಲ. ಬಿಡ್ಬೇಕು ಅವಳಿಗೆ. ನಾನು ನಿಮ್ಮ ಗುಲ್ಬರ್ಗದಿಂದ ಬಂದವನಿದ್ದೀನಿ. ನೀವ್ ಎಲ್ಲಿ ಹುಟ್ಟಿದಿರ, ನಾನು ಅಲ್ಲೇ ಹುಟ್ಟಿದ್ದೀನಿ, ಗೊತ್ತಾಯ್ತಾ? ನಾನೇನ್ ಬೆಂಗಳೂರು ಮಾಡ್ತೀವಿ ಸರ್. ಅದಕ್ಕೆ ಎಲ್ಲರೂ ಒಂದೇ ಕಡೆ. ಈ ತರ ಎಲ್ಲ ನಡೆಯಂಗಿಲ್ಲ ನಮ್ಮ ಹತ್ರ. ನಾವ್ ಹೆದರ್ಸೋದು ಅದನ್ನೇ ಮಾಡೋದಿಲ್ಲ. ಹೇಳಿದ್ರಲ್ಲ ಈಗ ಕಂಪ್ಲೇಂಟ್ ಮಾಡ್ತೀನಿ ಅಂತ. ನನ್ಗೆ ಅವತ್ತೇ ಕಂಪ್ಲೇಂಟ್ ಮಾಡಕ್ ಬರ್ತಿತ್ತು. ನಮ್ ಫೋಟೋ ಬಳಸ್ಕೊಂತ ಇದ್ರಿ ಅಂತ SP ಗೆ ಒಂದು ಕಂಪ್ಲೇಂಟ್ ಕೊಟ್ಟ ಅಂದ್ರೆ ಮುಗಿದೋಗಿತ್ತು. ಇದು ಯಾವ್ದು ಫೇಕ್ ಸಂಘಟನೆ ರೀ, ಇದು ಯಾವ 4 ಜನ ಅವ್ರಿ ಈ ಸಂಘಟನೆಯಲ್ಲಿ, ಯಾವ ಅವನ್ರಿ ಅಂತ ಹೇಳಿ ತೆಗೆದು ಬಿಸಾಕ್ತಿದ್ರು.
ಯಾಕೆ RSS ವಿರುದ್ಧ ಹೋರಾಟ ಮಾಡ್ತಾ ಇದ್ರಿ ಅಂತ ಸುಮ್ಮನೆ ಕೂತಿದ್ದೀನಿ ನಾನು. ಅದು ಮಹತ್ವದ ಮಾತಲ್ಲ. ಒಂದ್ ಹೇಳ್ತಾ ಇದೀವಲ್ಲ, ಈಗ ಭೀಮ್ ಆರ್ಮಿಯಿಂದ ನಾವು RSS ವಿರುದ್ಧ ಹೋರಾಟ ಮಾಡ್ತಾ ಹಾ ಇದ್ದೀವಿ. ಅದನ್ನ ಹೇಳಿ ನೀವು, ಅಷ್ಟು ನಾವು- ಮಾತಾಡ್ಬೇಕು ನೀವು. ನಾನು ಎಲ್ಲ ಜಿಲ್ಲೆಗಳು ಅದನ್ನ ಓಡಾಡ್ಕೊಂಡು ನಾನು ಮನೆ ಹೇಳ್ತೀನಲ್ಲ. ಬಿಟ್ಟು ಹೆಂಡ್ರು ಮಕ್ಕಳು ಬಿಟ್ಟು ಓಡಾಡ್ತಾ ಇದೀನಿ. ತಾವಡೆ ಅವರೇ ಕೇಳಿಸ್ಕೊಳ್ಳಿ ಇಲ್ಲಿ, ತಾವಡೆಯಲ್ಲಿ ಕೇಳಿಸ್ಕೊಳ್ಳಿ. ಕರ್ನಾಟಕ ತುಂಬಾ ಎಲ್ಲ ಜಿಲ್ಲೆಗಳು, ತಾಲೂಕುಗಳು, ಮನೆ ಫ್ಯಾಮಿಲಿ ಎಲ್ಲ ಬಿಟ್ಟು ಓಡಾಡ್ತಾ ಇದೀನಿ ನಾನು ಕಳೆದ 6-7 ವರ್ಷಗಳಿಂದ. ನಮ್ಮ ಮನೆ ಹೆಂಡ್ರು ಮಕ್ಕಳು ಬಿಟ್ಟು. ನೀವ್ ಯಾವ ಜಿಲ್ಲೆಗಳಿಗೆ, ಎಷ್ಟು ಜಿಲ್ಲೆಗಳಿಗೆ ಓಡಾಡಿದ್ರಿ, ಎಷ್ಟು ರಾಜ್ಯಗಳಿಗೆ ಓಡಾಡಿದ್ರಿ? ಹೇಳಿ ಸರ್, ಈಗ ಯಾವ ಜಿಲ್ಲೆಗೆಲ್ಲ ಓಡಾಡಿದ್ವಿ ನಿಮ್ಗೆ ನಾವು ದಿನ ಲೆಟರ್ ನಿಮ್ದು ಎಷ್ಟು ಜಿಲ್ಲೆಗಳಲ್ಲಿ ಸಂಘಟನೆ ಇದೆ ಹೇಳಿ? ಎಲ್ಲಾ ಜಿಲ್ಲೆಗಳಲ್ಲಿದೆ. ಏನ್ ಎಲ್ಲ ಜಿಲ್ಲೆಗಳಲ್ಲಿದೆ? ಎಷ್ಟು ಜಿಲ್ಲೆಗಳಲ್ಲಿದೆ ತೋರಿಸಿ ನನಗೆ, ಲಿಸ್ಟ್ ಕೊಡಿ. ಬೆಂಗಳೂರಲ್ಲಿದೆ, ಮೈಸೂರಲ್ಲಿದೆ. ಯಾವ ಜಿಲ್ಲೆಗಳಲ್ಲಿ ತೋರಿಸಿ. ಸುಮ್ಮನೆ ಮಾತಾಡ್ತೀರೇನ್ರಿ ಖಾಲಿ ಪೀಲಿ. ನಾ ಕಳ್ಸ್ರಿ ಫೋಟೋಗಳ ನೋಡೋಣ, ಯಾವ್ಯಾವ ಜಿಲ್ಲೆಗಳಲ್ಲಿದೆ, ಜಿಲ್ಲೆ ಅಧ್ಯಕ್ಷರ ಹೆಸರು, ಫೋನ್ ನಂಬರ್ಗಳು ಕಳಿಸಿ. ಹಾ, ಎಲ್ಲಾ ಜಿಲ್ಲೆಗಳಿವೆ. ಎಲ್ಲಾ ಬಾಯಿ ಖಾಲಿ ಇದೇನೆ, ಏನೇನೋ ಮಾತಾಡ್ತಿರಲ್ರಿ ತಾವಡೆ ಅವರೇ. ನಿಮ್ ಸಂಘಟನೆ ಎಲ್ಲೆಲ್ಲಿದೆ ನಮ್ಗೆಲ್ಲ ಚೆನ್ನಾಗ್ ಗೊತ್ತಿದೆ, ಸುಮ್ನೆ ರೀ. ಸರ್, ಗೊತ್ತಿಲ್ಲದೆ ನೀವು ಮಾತಾಡ್ತಾ ಇದ್ದೀರಾ? ನಮಗೂ ಗೊತ್ತಿಲ್ಲ ಸರ್, ನಮಗೂ ಎಲ್ಲ ಗೊತ್ತಿದೆ. ಈಗ ಹಾಕ್ರಿ ಕಾನ್ಫರೆನ್ಸ್, ಯಾವ್ಯಾವ ತಾಲೂಕುಗಳು, ಯಾವ್ಯಾವ ಜಿಲ್ಲೆಗಳು ಹಾಕ್ರಿ ಕಾನ್ಫರೆನ್ಸ್. ನಾನು ಮಾತಾಡ್ತೀನಿ ಯಾವ್ಯಾವ ಜಿಲ್ಲಾ ಅಧ್ಯಕ್ಷರುಗಳು ಇದಾರಂತ. ಸರ್, ಎಲ್ಲಾ ತಾಲೂಕದು ನಿಮ್ಗೆ ಕೊಡ್ತೀವಿ, ಕೊಡೋದಂತಿಲ್ಲ ಏನು. ಸುಮ್ಮನೆ ನಿಮ್ ಬಗ್ಗೆ ನನಗೆಲ್ಲ ನಿಮ್ದು ಬಯೋಡೇಟಾನೇ ಗೊತ್ತಿದೆ ನಮ್ಗೆ, ಗೊತ್ತಾಯ್ತಾ? ನಿಮಗೆ ತಾವಡೆ ಅವರೇ, ನಾನು ಗುಲ್ಬರ್ಗದಲ್ಲೇ ಹುಟ್ಟಿದವನು, ಗೊತ್ತಾಯ್ತಾ? ನಾನು ಪಕ್ಕ ಬಾರಾಮಸಿ ವಲಯ, ನನಗೂ ಗೊತ್ತೈತೆ. ಕೇಳಿ, ನಾನು ಗುಲ್ಬರ್ಗ ಜಗತ್ತಲ್ಲಿ ಹುಟ್ಟಿದವನು, ನನಗೆ ಗೊತ್ತಿದೆ, ಗೊತ್ತಾಯ್ತಾ? ಹಾ, ನಾವೇನು ಬೇರೆ ಯಾವ ಊರು ಬಂದು ನನಗೆ ಕತೆಗಳು ಹೇಳೋದೆಲ್ಲ ಬಿಟ್ಬಿಡಿ ನೀವು. ನಾನು ಬೆಂಗಳೂರಲ್ಲಿ 10 ವರ್ಷ ಇದ್ದೀನಿ. 10 ವರ್ಷ ಅಲ್ಲ, ನಾನು 35-40 ವರ್ಷದಿಂದ ಇದ್ದೀನಿ. ಬಿಟ್ಬಿಡಿ ಅವೆಲ್ಲ ಕತೆಗಳು ಹೇಳ್ಬೇಡಿ. ಕರೆಕ್ಟ್ ಆಗಿ ಮಾತಾಡಿ, ಏನ್ ಮಾತಾಡ್ತೀರಾ ಕರೆಕ್ಟ್ ಆಗಿ ಹೇಳ್ಬೇಕು. ಮಾತಾಡ್ತಾ ಇದ್ದೀವಿ, ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ದಯಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ, ಆ ತಬುಸುಮಿಗೆ ಹೇಳಿ ಅಷ್ಟೇ ಹೇಳಿ. ನೀವು ಅಷ್ಟೇ ಹೇಳ್ಬೇಕು. ಕಂಪ್ಲೇಂಟ್ ಮಾಡ್ತೀನಿ, ಇಂಪ್ಲೇಂಟ್ ಮಾಡ್ತೀನಿ ಅಂದ್ರೆ ಇವೆಲ್ಲ ಮಾತುಗಳು ಮಾತ್ರ ನಡೆಯಲ್ಲ ಸರ್. ಅವ್ರ ಹೆಸರು ಮೇಲೆ ಮಾಡೇ ಮಾಡ್ತೀನಿ. ಹೋಗ್ರಿ, ಹೋಗ್ರಿ, ನಾವು ನಿಮ್ಮ ಮೇಲೆ ಮಾಡ್ತೀವಿ. ನಮ್ಮಿದ್ರೆ ನೀವು ಮಾಡ್ರಿ, ನಾನ್ ನಿಮ್ಮ ಮೇಲೆ ಮಾಡ್ತೀನಿ ನೋಡ್ರಿ. ಈಗ ಕಂಪ್ಲೇಂಟ್ ಈಗ ಎಷ್ಟು ಹೆಸರು ಮಾಡ್ಕೊಂಡಿದ್ರೆ ಅಷ್ಟು ಜೀರೋ ಮಾಡ ಹಾಕ್ತೀನಿ ನಿಮ್ಗೆ. ಮಾಡ್ಬಿಡಿ ಸರ್, ಮಾಡ್ಬಿಡಿ. ಮಾಡ್ತೀರಾ? ನೀವು ಮಾಡಿ, ಮತ್ತೆ ನೀವು ಮಾಡಿ ಈಗ ಕಂಪ್ಲೇಂಟ್. ನಾನ್ ನಿಮ್ಮ ಮೇಲೆ ಮಾಡಿಲ್ಲ ಅಂದ್ರೆ ನೋಡಿ ಬೇಕಾದ್ರೆ. ಈಗ ನಾನು ಹೇಳ್ತಾ ಇದ್ದೀನಿ ಸರ್, ಅವಳಿಗೆ ಹೇಳಿ, ಅವಳು ಅದೇ ಪದೇ ರಿಟರ್ನ್ ಮಾಡ್ಲೋಣ. ರಿಕ್ವೆಸ್ಟ್ ಆಗಿ ಹೇಳ್ಬೇಕು. ನೀವು ಮಾಡಿದ ತಪ್ಪು ನೀವು, ಆಯ್ತು, ರಿಕ್ವೆಸ್ಟ್ ಆಗಿ ಹೇಳಿ, ನಾವು ಮಾಡ್ತೀವಿ. ನೀವು ಅದನ್ನ ಏನಂದ್ರಿ? ರಿಕ್ವೆಸ್ಟ್ ಆಗಿ ಹೇಳ್ಬೇಕು. ನೀವು ತಪ್ಪು ಮಾಡಿದ್ ನೀವು, ಆಯ್ತು, ನಾವು ವಿಚಾರ ಇದೆ ಸರ್, ಅದು ನಾವು RSS ವಿರುದ್ಧ ಮಾಡ್ತಾ ಇದೀವಿ, ಇದಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳಿ ನಾವು ಮಾಡ್ತೀವಿ. ಅದನ್ನ ಬಿಟ್ಟು ಎದುರಿಸೋದು, ಕಂಪ್ಲೇಂಟ್ ಮಾಡ್ತೀನಿ, ಇವೆಲ್ಲ ನಮ್ಮ ಹತ್ರ ನಡೆಯಲ್ಲ. ನಾವಂತೂ ಮಾಡ್ತಾ ಇದ್ದೀವಿ. ಯಾರು ಸಪೋರ್ಟ್ ಮಾಡ್ತಾರೆ ಬಿಡ್ತಾರೆ ಅಂತ ಮಾಡ್ತಾ ಇಲ್ಲ. ನಾವು ಬೋಲ್ಡ್ ಆಗಿ ಸ್ಟೆಪ್ ತಗೊಂಡು ವರ್ಕ್ ಮಾಡ್ತಾ ಇದ್ದೀವಿ. RSS ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ, ಮಾಡೇ ಮಾಡ್ತೀವಿ. ನೀವು ಕೈ ಜೋಡಿಸೋದಾದ್ರೆ ತಾವು ಬನ್ನಿ, ನಾವು ಎಲ್ಲರಿಗೂ ಕರಿತಾ ಇದ್ದೀವಿ. ಎಲ್ಲರೂ ಬನ್ನಿ ಅಂತ ಹೇಳಿ ಕರಿತಾ ಇದ್ದೀವಿ. ಬರ್ತೀವಿ ಬಿಡಿ, ನಾವು ಮಾಡ್ತೀವಿ ಬಿಡಿ. ನೀವು ರಿಕ್ವೆಸ್ಟ್ ಆಗಿ ಮಾತಾಡೋದು ಕಲ್ತ್ಕೋಬೇಕು. ಕಂಪ್ಲೇಂಟ್ ಗಿಂಪ್ಲೇಂಟ್ ಇವೆಲ್ಲ ನಮ್ಮ ಹತ್ರ ನಡೆಯಲ್ಲ. ನಾನು ಹೇಳ್ತಾ ಇದ್ದೀನಿ ನಿಮ್ಗೆ, 10 ಸರಿ ಹೇಳ್ತಾ ಇದ್ದೀನಿ ನಿಮ್ಗೆ, ಆಯ್ತಾ? ಸಿಸ್ಟಮೆಟಿಕ್ ಆಗಿ ಮಾತಾಡೋದು ಕಲ್ತ್ಕೊಳ್ಳಿ. ನಾವು ಬೆಳಿಗ್ಗೆಯಿಂದ ಸಂಜೆವರೆಗೂ ಇವೇನೇ ಮಾಡೋದು, 24 ಅವರ್ ಹೋರಾಟ ಇಲ್ಲಿ ಬೆಂಗಳೂರಲ್ಲಿ ಕೂತ್ಕೊಂಡು ನಾವು ಮಾಡ್ತೀವಿ ಸರ್. ನಮ್ಗೇನ್ ಕೆಲಸಗಳು ಗುಲ್ಬರ್ಗದಲ್ಲಿ ಮಾಡ್ತಾ ಇದ್ದೀನಿ, ನಾನು ಇಲ್ಲಿ ರಾಜಧಾನಿದಲ್ಲಿ ಮಾಡ್ತಾ ಇದ್ದೀನಿ. ಬೆಂಗಳೂರು ರಾಜಧಾನಿಯಲ್ಲಿ ಮಾಡ್ತಾ ಇದ್ದೀನಿ ನಾನು. ಹೇಳಿ ಸರ್. ಬೆಂಗಳೂರು ರಾಜಧಾನಿದಲ್ಲಿ ಮಾಡ್ತಾ ಇದ್ದೀನಿ. ನೀವು ಗುಲ್ಬರ್ಗದಲ್ಲಿ ಮಾಡಿದ್ರೆ, ನಾನು ಇಲ್ಲಿ ಬೆಂಗಳೂರು ರಾಜಧಾನಿದಲ್ಲಿ ಮಾಡ್ತಾ ಇದ್ದೀನಿ ನಾನು ಹೋರಾಟಗಳು. ನಾವು ಉತ್ತರ ಕರ್ನಾಟಕದಲ್ಲಿ ಮಾಡ್ತಕ್ಕಂತ ಕೆಲಸಗಳು ನಾವು ಮಾಡ್ತಾ ಇದ್ದೀರಿ. ನೀವು ಬೆಂಗಳೂರು ಸಿಟಿಯಲ್ಲಿ ಮಾಡ್ತಕ್ಕಂತ ಕೆಲಸ ನೀವು ರಾಜಧಾನಿಯಲ್ಲಿ ಮಾಡ್ತಾ ಇರ್ಬೋದು. ರಾಜಧಾನಿ ಅಂತಂದ್ರೆ ಪೂರಾ ಇಡೀ ರಾಜಧಾನಿ ಆಳ್ತಾ ಇಲ್ವಾ? ಮತ್ತೆ ಏನ್ ಗುಲ್ಬರ್ಗ ಬೆಂಗಳೂರಿಗೆ ಆಳ್ತಾ ಇದೆಯಾ, ಬೆಂಗಳೂರು ಗುಲ್ಬರ್ಗ ಆಳ್ತಾ ಇದೆಯಾ? ನಾವು ಉತ್ತರ ಕರ್ನಾಟಕದಲ್ಲಿ ನಮ್ದೇನು ಕಾರ್ಯ ಚಟುವಟಿಕೆಗಳನ್ನು ಮಾಡ್ಬೇಕು ಹೇಳ್ಬೇಡಿ ಸರ್. ನೀವು ಅದನ್ನ ಬಿಟ್ಟಾಕ್ಬಿಡಿ. ನಾನು ಹೇಳಿದ್ದು ಅಷ್ಟೇ ಸರ್. ಅವಳಿಗೆ ಹೇಳಿ ಮಾತಾಡ್ಬೇಡ ಅಂತ ಹೇಳಿ, ಫೋನ್ ಹಚ್ಚಬೇಡಿ ಅಂತ ಅಷ್ಟೇ ಹೇಳಿ. ನೀವು ರಿಕ್ವೆಸ್ಟ್ ಆಗಿ ಹೇಳಿ. ಕಂಪ್ಲೇಂಟ್ ಅಂತ ನೀವು ಶಬ್ದ ತೆಗೆದ್ರಲ್ಲ, ನನಗೆ ತಲೆ ತಿರುಗಿತ್ತು, ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ರಿಕ್ವೆಸ್ಟ್ ಆಗಿ ಹೇಳಿ, RSS ವಿರುದ್ಧ ಹೋರಾಟ ಮಾಡ್ತಾ ಇದೀವಿ ನಾವು, RSS ಟಾಂಗ್ ಕೊಡೋಣ, ಒಟ್ಟಿಗೆ ಸೇರಿ. ಕೇಳಿಸ್ಕೊಳ್ರಿ ನೀವು ಫಸ್ಟ್. ನೀವು ಕೇಳಿಸ್ಕೊಳ್ಳೋದಿಲ್ಲ ನೀವು. ಫಸ್ಟ್ ಆಫ್ ಆಲ್ RSS ವಿರುದ್ಧ ಹೋರಾಟ ಮಾಡ್ತಾ ಇದೀವಿ, ಒಟ್ಟಿಗೆ ಸೇರಿ ಹೋರಾಟ ಮಾಡೋಣ ಸರ್ ಅಂತ ಅದು ಹೇಳಿ ನೀವು. ಅದನ್ನ ಬಿಟ್ಟು ಏನೇನೋ ಮಾತಾಡೋದಲ್ಲ ನೀವು.
ಸರ್ ಅವ್ರು ಮಾತಾಡೋದು ತಪ್ಪಲ್ವಾ? ಅದನ್ನ ನನಗೆ ಹೇಳ್ರಿ ನೀವು, ಅದನ್ನ ನನಗೆ ಹೇಳಿ ನೀವು. ಅವ್ರು ಮೊದಲು ಮಾತಾಡಿದವರು ನಾವು ಮಾತಾಡಿದ್ವಿ. ಅದನ್ನ ನನಗೆ ಹೇಳ್ರಿ, ನಾನು ರಾಜ್ಯ ಅಧ್ಯಕ್ಷ ಇದ್ದೀನಿ, ನಾನು ಮಾತಾಡ್ತೀನಿ, ಅದನ್ನ ನನಗೆ ಹೇಳಿ, ರಿಕ್ವೆಸ್ಟ್ ಆಗಿ ಹೇಳಿ. ಕಂಪ್ಲೇಂಟ್ ಮಾಡ್ತೀನಿ, ಕಂಪ್ಲೇಂಟ್ ಮಾಡ್ತೀನಿ ಅವೆಲ್ಲ. ಅವ್ರು ಮಾತಾಡ್ಬೇಕಾದ್ರೆ ತಿಳ್ಕೊಂಡು ಮಾತಾಡ್ಬೇಕಲ್ಲ. ಅದು ರೀ ನನಗೆ ಹೇಳಿ ನೀವು, ನನಗೆ ವಿಚಾರ ಹೇಳಿ ನನಗೆ. ನಾನು ಕೌಂಟರ್ ಮಾಡ್ತೀನಿ ಅಂದ್ರೆ ಏನ್ ಮಾತ್ರಿ? ಕೌಂಟರ್ ಅಲ್ಲ ರೀ, ಕಂಪ್ಲೇಂಟ್ ಮಾಡ್ತೀನಿ ಅಂದಿರಲ್ಲ ನೀವು. ಮತ್ತೆ ಕೌಂಟರ್ ಮಾಡ್ತೀನಿ ಅಂತಂದ್ರೆ ಮಾಡು ನೋಡೋಣ, ನಾನು ಕಂಪ್ಲೇಂಟ್ ಮಾಡ್ತೀನಿ ಅಂತೀವಿ. ಹಂಗೆಲ್ಲ ಹೇಳಂಗಿಲ್ಲ ನೀವು. ತಪ್ಪು ಮಾಡಿದಿರಿ ನೀವು, ತಪ್ಪು ನೀವು ಮಾಡಿದ್ದೀರಾ. ಯಾರು ತಪ್ಪು ಸರ್? ನಾವು ಹೋರಾಟ ಎಬ್ಸಿದೀವಿ ಅಂತ ಇವತ್ತಿನ ದಿವಸ ಬೆಳಕಲ್ಲಿದೆ. ಅದೇ ಎಬ್ಸಿದೀರಾ ಅಂತಂದ್ರೆ ಎಲ್ಲಿ ತಪ್ಪು, ಯಾವುದು ನಕ್ಕು? ಸ್ವಾಮಿಗಳೇ, ನೀವು ಅಲ್ಲಿ ಚಿತ್ತಾಪುರಲ್ಲಿ ಮಾಡಿದಿರಿ, ನಾವಿಲ್ಲಿ ಆಲ್ ಓವರ್ ಕರ್ನಾಟಕ ಭೀಮ್ ಆರ್ಮಿ ಸಂಘಟನೆ ಕಳೆದ 7 ವರ್ಷಗಳಿಂದ ನಿರಂತರವಾಗಿ ಕಟ್ಕೊಂಡು ಬಂದಿದೀವಿ. ಹೋರಾಟದ ಅಷ್ಟೇ ಮಾತಾಡ್ತಿದ್ದೀನಿ. ನಾವು 7 ವರ್ಷ ಆಯ್ತು, ನಾವು ನಿಮ್ಕಿಂತ ಪೂರ್ವದಿಂದ ಭೀಮ್ ಆರ್ಮಿ ಮಾಡ್ತಾ ಇದ್ದೀವಿ. ಹೌದು, ನೀವು ಆಫೀಸಲ್ಲಿ ರಿಟೈರ್ಮೆಂಟ್ ಆಗಿ ಈಗ ಬಂದಿದ್ದೀರಿ, ನಮ್ಗೆ ಗೊತ್ತಿದೆ. ನೀವು ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲ ಕೆಲಸ ಮಾಡಿದಿರಿ, ನಮ್ಗೆಲ್ಲ ಚೆನ್ನಾಗ್ ಗೊತ್ತಿದೆ. ಹೌದ್ರಿ ತಾವಡೆ ಅವ್ರೆ, ನಮ್ಗೆ ನಿಮ್ಮ ಬಯೋಡಾಟಾ ನಮ್ಗೆಲ್ಲ ಗೊತ್ತಿದೆ. ನಾವು ಹೆಂಡ್ರು ಮಕ್ಕಳು ನೌಕರಿ ಎಲ್ಲ ಬಿಟ್ಟು ಫುಲ್ ಟೈಮ್ ಕೆಲಸ ಮಾಡ್ತೇವೆ. ನಿಮ್ ತರ ನೌಕರಿ ಮಾಡ್ಕೊಂಡು ಆಮೇಲೆ ಸಂಘಟನೆ ಬಂದಿಲ್ಲ ನಾವು, ತಿಳ್ಕೊಳ್ಳಿ. ಅಂದ್ರೆ ನೌಕರಿ ಮಾಡ್ಕೊಂಡು ಸಂಘಟನೆಯಲ್ಲಿ ಬರಬಾರ್ದು. ಇನ್ನು ನೌಕರಿ ಫುಲ್ ಟೈಮ್ ಮಾಡ್ತಾ ಇದೀವಿ ನಾವು, ಫುಲ್ ಟೈಮ್ ಜನಸೇವೆ ಮಾಡ್ತಾ ಇದೀವಿ. ನೌಕರಿ ಬಿಟ್ಟು 10 ವರ್ಷ ಆಯ್ತು. ಅದು ಗೊತ್ತಿದೆ ನಮ್ಗೆ. 10 ವರ್ಷ, ನಂದು ಇನ್ನೂ 5 ವರ್ಷ ನೌಕರಿ ಇದೆ ಮುಂದೆ. ಎಲ್ಲ ಹೊಟ್ಟೆ ತುಂಬಿಕೊಂಡು ಹೊಟ್ಟೆ ತುಂಬಿಕೊಂಡು ಆಮೇಲೆ ಸಂಘಟನೆಗೆ ಬಂದಿರೋದು ನೀವು. ತುಂಬಿಕೊಂಡು ಬರೋಕ್ಕೆ ನೋಡಿ ಸರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊದಲು ಹೊಟ್ಟೆ ತುಂಬಿಕೊಂಡ್ರೇನೆ ಸಂಘಟನೆಗಳನ್ನು ಕಟ್ಟಬೇಕು. ನಿಮ್ ತರ ಅನ್ಕೊಂಡಿದ್ರೆ ಬಾಬಾ ಸಾಹೇಬ್ರು ನೌಕರಿ ಮಾಡ್ತಿದ್ರಿ ಸ್ವಾಮಿಗಳೇ. ಬಾಬಾ ಸಾಹೇಬ್ರು ಅಮೆರಿಕ ಲಂಡನ್ಗೆ ಹೋಗಿ ಹೇಳ್ರಿ, ತಾವಡೆ ಸುಮ್ನೆ ಮಾತಾಡ್ಬೇಡ್ರಿ. ಬಾಬಾ ಸಾಹೇಬ್ರು ತನ್ನ ಮಕ್ಕಳು ಸತ್ತೋದ್ರು, ಆಯ್ತಾ? ಬಾಬಾ ಸಾಹೇಬ್ರು ಆ ತರ ನೌಕರಿ ಮಾಡ್ಕೊಂಡಿದ್ರೆ ಇವತ್ತು ಯಾವನು ಉದ್ಧಾರ ಆಗ್ತಾ ಇರ್ಲಿಲ್ಲ. ಸುಮ್ನಿರಿ ಸಾಕು, ನನ್ನ ಹತ್ರ ಹೇಳಕ್ ಹೋಗ್ಬೇಡಿ. ದೇಶಕ್ಕೋಸ್ಕರ ತಮ್ಮ ಮಂತ್ರಿ ಪದಕ್ಕೆ ರಾಜೀನಾಮೆ ಕೊಟ್ಟವರಿದ್ದಾರೆ. ಅದೆಲ್ಲ ನಮ್ಗೆ ಗೊತ್ತಿದೆ, ನೀವೆಲ್ಲ ನನಗೆ ಹೇಳಕ್ ಹೋಗ್ಬೇಡಿ. ಅವೆಲ್ಲ ನಾವು ಬಹಳ ಇತಿಹಾಸಗಳು ತಿಳ್ಕೊಂಡಿದೀವಿ, ನನಗೇನೋ ಹೇಳಕ್ ಹೋಗ್ಬೇಡಿ ತಾವಡೆ. ನಮ್ಗೆಲ್ಲ ಚೆನ್ನಾಗ್ ಗೊತ್ತಿದೆ. ಹೊಟ್ಟೆ ಯಾಕೆ ತುಂಬ್ಕೊಂಡ್ ಬರ್ಬೇಕು? ಹೊಟ್ಟೆ ತುಂಬ್ಕೊಳ್ಳೇಬೇಕಲ್ಲ. ನೀವು ಹೊಟ್ಟೆ ತುಂಬ್ಕೊತೀರಿ, ನಾವು ಹೊಟ್ಟೆ ತುಂಬ್ಕೊಂತೀವಿ. ಸರಿ ಹೇಳಿ, ಬೇರೆ ಏನ್ ವಿಚಾರ ಹೇಳಿ. ನಾವು ಏನಿಲ್ಲ ಸರ್, ಏನ್ ಹೇಳ್ತಾ ಇಲ್ಲ. 2ನೇ ತಾರೀಕು ಮಾಡ್ತಾ ಇದ್ದೀವಿ, ತಾವು ಬನ್ನಿ, ಎಲ್ಲರೂ ಸೇರಿ ಮಾಡೋಣ. ನಾವು ಬರ್ತಾ ಇದೀವಿ. ನಾವು ಎಲ್ಲ ಒಂದೊಂದು ಜಿಲ್ಲೆಯಿಂದ ನಾವು ಒಂದೊಂದು ಜಿಲ್ಲೆಯಿಂದ 1,000 ಜನ ಬರಕ್ ಹೇಳಿದೀವಿ. 20 ಜಿಲ್ಲೆಗಳಲ್ಲಿ ಹೇಳಿದೀವಿ. 20 ಜಿಲ್ಲೆಯಿಂದ 20,000 ಜನ ಬರ್ತಾರೆ. ಪರ್ಮಿಷನ್ ಎಷ್ಟು ಜನ ಕೊಡ್ತಾರೆ ನೋಡ್ಕೊಂತೀವಿ. ಕೊಟ್ರೆ ಬರ್ತೀವಿ, ಕೊಟ್ಟಿಲ್ಲ ಅಂದ್ರೆ ನಾವು ಮುಂದೆ ಹೋರಾಟ ಮಾಡ್ತೀವಿ ನಾವು ಕೂಡ. ಓಕೆ ಸರ್, ಓಕೆ ಓಕೆ ಓಕೆ. ನೀವು ಪರ್ಮಿಷನ್ ಕೊಟ್ಟರು ಮಾಡ್ತೀವಿ, ಕೊಡ್ಲಿಲ್ಲ ಅಂದ್ರೂ 2ನೇ ತಾರೀಕು ನಾವು ಮಾಡ್ತೀವಿ ಅಷ್ಟೇ. ಏನ್ ಸರ್? ಆಯ್ತು, ಮಾಡಿ. ಓಕೆ ಸರ್.